ಕಾಂಗ್ರೆಸ್ ಸರ್ಕಾರದಲ್ಲಿ ಸಿಎಂ ಕುರ್ಚಿಗಾಗಿ ಬಣ ರಾಜಕೀಯ ನಡೀತಾ ಇದೆ. ಇದನ್ನೇ ಅಸ್ತ್ರವನ್ನಾಗಿ ಮಾಡಿಕೊಳ್ಳುವಂತಹ ಪ್ಲಾನ್ ನಲ್ಲಿ ದೋಸ್ತಿ ಪಡೆ ಇದೆ. ಚಳಿಗಾಲದ ಅಧಿವೇಶನ ಇವತ್ತು ಆರಂಭ ಆಗಿತ್ತು. ನಾಳೆಯಿಂದ ಅಸಲಿ ಕದನ ಆರಂಭ ಆಗುತ್ತೆ. ಸದನದಲ್ಲಿ ಅವಿಶ್ವಾಸ ನಿರ್ಣಯಕ್ಕೆ ಪ್ಲಾನ್ ಅನ್ನ ಮಾಡಿಕೊಂಡಿದ್ರು ಕಮಲ ದಳದ ನಾಯಕರು. ಆದ್ರೀಗ ಅವಿಶ್ವಾಸ ನಿರ್ಣಯ ಮಂಡನೆ ಪ್ಲಾನ್ ನಿಂದ ದೋಸ್ತಿ ಪಡೆ ಹಿಂದೆ ಸರಿದಿದೆ ಅಂತ ಹೇಳಲಾಗ್ತಾ ಇದೆ. ಒಗ್ಗಟ್ಟಿನ ಮಂತ್ರ ಜಪ ಆಗ್ತಾ ಇದ್ದ ಹಾಗೆ ದೋಸ್ತಿ ಪಡೆಯ ನಾಯಕರು ಅವಿಶ್ವಾಸ ನಿರ್ಣಯ ಮಂಡನೆಯಿಂದ ಹಿಂದೆ ಸರಿದಿದ್ದಾರೆ ಎನ್ನುವಂತಹ ಮಾಹಿತಿ. ಈ ಬಗ್ಗೆ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮಂಜುನಾಥ್ ನೀಡ್ತಾ ಹೋಗ್ತಾರೆ. ಮಂಜುನಾಥ್, ಸರ್ಕಾರದ ನಡುವೆ ಇದ್ದಂತಹ ಬಿಕ್ಕಟ್ಟು, ಸಿಎಂ ಡಿಸಿಎಂ ನಡುವೆ ಇದ್ದಂತಹ ತಿಕ್ಕಾಟ, ಆ ತಿಕ್ಕಾಟದ ಕಾರಣಕ್ಕಾಗಿನೇ ಅವಿಶ್ವಾಸ ನಿರ್ಣಯ ಮಂಡನೆ ಮಾಡಬೇಕು ಅನ್ನುವಂತಹ ಪ್ಲಾನ್ ಅನ್ನ ಮಾಡ್ಕೊಂಡಿದ್ರು. ಅದೀಗ ನಿರ್ಧಾರದಿಂದ ಹಿಂದಕ್ಕೆ ಸರಿದಿದ್ದಾರೆ. ಹಿಂದಕ್ಕೆ ಸರಿಯೋದಕ್ಕೆ ಪರ್ಟಿಕ್ಯುಲರ್ ಆಗಿ ಏನಾದ್ರು ಕಾರಣಗಳಿದ್ದಾವ, ಏನಾದ್ರೂ ಲೆಕ್ಕಾಚಾರಗಳಿದ್ದಾವ ಅಂತ ಹೇಳಿ? ವಿಜಯಶ್ರೀ, ರಾಜ್ಯ ಸರ್ಕಾರದಲ್ಲಿ ಸಿಎಂ ಕುರ್ಚಿಗಾಗಿ ಸಾಕಷ್ಟು ಚರ್ಚೆ ಆಗ್ತಿದೆ. ಮತ್ತೆ ಒಂದು ವಿಚಾರ ತಾರಕಕ್ಕೆ ಇರುವಂತದ್ದು, ಜೊತೆಗೆ ಸಾಕಷ್ಟು ಗೊಂದಲವನ್ನ ಸರ್ಕಾರದಲ್ಲಿ ಮೂಡಿರುವಂತದ್ದು. ಹೀಗಾಗಿ ವಿರೋಧ ಪಕ್ಷ ಜೆಡಿಎಸ್ ಮತ್ತೆ ಬಿಜೆಪಿ ಇಬ್ಬರು ನಾಯಕರು ಕೂಡ ಮೊನ್ನೆ ಸಮನ್ವಯ ಸಮಿತಿ ಸಭೆ ನಡೀತು. ಈ ಸಂದರ್ಭದಲ್ಲಿ ಅವಿಶ್ವಾಸ ನಿರ್ಣಯವನ್ನ ಕೈಗೊಳ್ಳಬೇಕು, ಅವಿಶ್ವಾಸ ನಿರ್ಣಯವನ್ನ ಮಂಡಿಸಬೇಕು ಸದನದಲ್ಲಿ ಅನ್ನೋ ಒಂದು ಪ್ಲಾನ್ ಅನ್ನ ಮಾಡ್ಕೊಂಡಿದ್ರು. ಹೀಗಾಗಿ ಅಲರ್ಟ್ ಆದಂತ ಸಿಎಂ ಸಿದ್ದರಾಮಯ್ಯ ಮತ್ತೆ ಡಿ ಕೆ ಶಿವಕುಮಾರ್ ಅವರು ಬ್ರೇಕ್ಫಾಸ್ಟ್ ಮೀಟಿಂಗ್ ಮುಖಾಂತರ ಈ ಎಲ್ಲದಕ್ಕೂ ಕೂಡ ಗೊಂದಲಗಳಿಗೆ ಬ್ರೇಕ್ ಹಾಕೋಣ ಅನ್ನೋ ಒಂದು ತೀರ್ಮಾನಕ್ಕೆ ಬಂದ್ರು. ಆದ್ರೆ ಈ ಒಂದು ವಿಚಾರ, ಈ ಒಂದು ನಿರ್ಧಾರದಿಂದ ಒಂದು ತಾತ್ಕಾಲಿಕವಾಗಿ ಸದನ ಮುಗಿಯೋರು ಕೂಡ ಈ ಒಂದು ಏನು ಗೊಂದಲಗಳಿಗೆ ಅದಕ್ಕೆ ಬ್ರೇಕ್ ಹಾಕುವಂತ ಕೆಲಸಗಳನ್ನ, ತೀರ್ಮಾನಗಳನ್ನ ಇಬ್ಬರು ನಾಯಕರು ತೆಗೆದುಕೊಂಡಿದ್ರು. ಹೀಗಾಗಿ ಈ ಒಂದು ವಿಚಾರವಾಗಿ ಅವಿಶ್ವಾಸ ನಿರ್ಣಯಕ್ಕೆ ಮಂಡಿಸುವುದಕ್ಕೆ ತೀರ್ಮಾನವನ್ನು ತೆಗೆದುಕೊಂಡಿದ್ದಂತ ವಿರೋಧ ಪಕ್ಷ ಜೆಡಿಎಸ್ ಮತ್ತೆ ಬಿಜೆಪಿ ನಾಯಕರು ಹಿಂದೆ ಸರಿಯೋದಕ್ಕೆ ಮುಂದಾಗಿರುವಂತದ್ದು. ಯಾಕಂದ್ರೆ ಈ ಒಂದು ಸಂದರ್ಭದಲ್ಲಿ ರಾಜ್ಯ ಸರ್ಕಾರದ ಗೊಂದಲಗಳು ಜನರಿಗೆ ತಲುಪ್ತಾ ಇದೆ. ಈ ಒಂದು ನಾವು ಅವಿಶ್ವಾಸ ನಿರ್ಣಯವನ್ನು ಮಂಡಿಸಿದ್ರೆ ಅವರೆಲ್ಲರೂ ಕೂಡ ಕಾಂಗ್ರೆಸ್ ನಾಯಕರು ಒಗ್ಗಟ್ಟಾಗ್ತಾರೆ. ಆ ಒಗ್ಗಟ್ಟಿಗೆ ನಾವು ಅಸ್ತ್ರ ಆಗೋದು ಬೇಡ. ನಾವು ಒಂದ್ ವೇಳೆ ಅವಿಶ್ವಾಸ ನಿರ್ಣಯವನ್ನು ಮಂಡಿಸಿದ್ದೆ ಆದ್ರೆ ಅವರು ಇರುವಂತ ಗೊಂದಲಗಳಿಗೆ ಬ್ರೇಕ್ ಹಾಕಿ ತಾವೆಲ್ಲರೂ ಕೂಡ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಿ ಈ ಒಂದು ಒಗ್ಗಟ್ಟಿನ ಮಂತ್ರ ಬರುತ್ತೆ ಮತ್ತೆ ಒಗ್ಗಟ್ಟಾಗುವ ಸಾಧ್ಯತೆಗಳು ಹೆಚ್ಚಿರುತ್ತೆ. ಆದ್ರಿಂದ ಮುಂದೆ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.